ಹಾಯ್ ಸ್ನೇಹಿತರೆ, ನಮಸ್ಕಾರ. ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಲ್ಲಿ ನೋಡಿ ಸ್ನೇಹಿತರೆ, ಕೆಲವೊಂದಿಷ್ಟು ಫಲಾನುಭವಿಗಳನ್ನ ಕೇಳ್ತಾ ಇದ್ದಾರೆ, ಸರ್ ನೀವು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಕೂಡ ಇನ್ನೂ ಕೂಡ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣ ಬಂದಿದೆ ವಿತ್ ಪ್ರೂಫ್ ನನಗೆ ತೋರಿಸಿ ಅಂತ 90 ಜನ ಕೇಳ್ತಾ ಇದ್ದಾರೆ. ಇವತ್ತು ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣ ಬಿಡುಗಡೆ ಆಗಿದೆಯೋ ಅಥವಾ ಇಲ್ಲ, ಹಾಗೆ ಯಾರಿಗೆ ಬಂದಿದೆ ಯಾರಿಗೆ ಹೋಗಿಲ್ಲ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಹಾಗೂ ಗೃಹಲಕ್ಷ್ಮಿ ಯೋಜನೆ ಸರ್ ನಮಗೆ 8ನೇ ಕಂತಿನ ಹಣ ಬಂದಿಲ್ಲ, ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ನಮಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತಿನ ಹಣ ಬಂದಿದೆ, 7ನೇ ಕಂತಿನಾಗ 8ನೇ ಕಂತಿನ ಹಣ ಬಂದಿಲ್ಲ, ನಾವೇನು ಮಾಡ್ಬೇಕಂತ ತುಂಬ ಜನರು ಕೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು, ಸರ್ ನಮಗೆ ಈಗ 1ರಿಂದ 8ನೇ ಕಂತಿನ ಹಣ 1 ಕಂತಿನ ಹಣ ಬಂದಿಲ್ಲ, ನಾವೇನು ಮಾಡ್ಬೇಕಂತ ತುಂಬ ಜನರು ಕೇಳ್ತಾ ಇದ್ದಾರೆ. ಅವ್ರಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಕೆಲವೊಂದಿಷ್ಟು ಫಲಾನುಭವಿಗಳನ್ನು ಕೇಳ್ತಾ ಇದ್ದಾರೆ, ಸರ್ ಈಗಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಆದರೆ ಇದುವರೆಗೂ ಕೂಡ ಯಾರಿಗೆಲ್ಲ ಬಂದಿದೆ ಅಂತ ನೀವು ತುಂಬ ಜನ ಕೇಳ್ತಾ ಇದ್ದಾರೆ. ಅವರಿಗೆ ಈ ವಿಡಿಯೋಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ನೋಡಿ. ಈಗಾಗಲೇ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ನೋಡಿ, ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ. ಹೌದು, ಕೆಲವೊಂದಿಷ್ಟು ಜನರಿಗೆ ಸರ್ ನಮೀಗ 6ನೇ ಕಂತಿನ ಹಣ ಬಂದಿದೆ, ಹಾಗೂ 7ನೇ ಕಂತಿನ ಹಣ ಬಂದಿದೆ, ಈ 8ನೇ ಕಂತಿನ ಹಣ ಬಂದಿಲ್ಲ, ಹಾಗೂ 9ನೇ ಕಂತಿನ ಹಣ ಬಂದಿಲ್ಲ, ನಾವೇನು ಮಾಡಬೇಕು ಅಂತ ತುಂಬ ಜನರು ನಂಗೆ ಕೇಳ್ತಾ ಇದ್ದಾರೆ. ಅವ್ರಿಗೆ ಈ ವಿಡಿಯೋ ಹೇಳ್ತೇನೆ ನೋಡಿ. ಏನು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಅರ್ಜಿ ಸಲ್ಲಿಸುವುದು ಕರೆಕ್ಟ್ ಆಗಿದ್ದರೆ ಯಾರು ಕೂಡ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆ ಇದೇ ಏನು ಲೋಕಸಭೆ ಎಲೆಕ್ಷನ್ ಇದೆಯಲ್ಲ, ಏಪ್ರಿಲ್ 26 ನಂತರ 26ರ ಒಳಗಾಗಿ ನಿಮ್ಮ ಖಾತೆ ಕೂಡ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತು ಹಾಗೆ 8ನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ. ಇನ್ನು 9ನೇ ಕಂತಿನ ಹಣ ಬರುತ್ತಂತ ನೀವು ಕೇಳ್ಬೋದು. ಈಗ ಶ್ರೀಯುತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸೋ ಪ್ರಕಾರ ಏಪ್ರಿಲ್ 12 ತಾರೀಕರಂದು ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಈಗಾಗಲೇ ಕೆಲವೊಂದಿಷ್ಟು ಅಂದರೆ 10ರಿಂದ 15% ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣ ಹೋಗಿ ತಲುಪಿದೆ. ಇನ್ನುಳಿದ 75 to 85% ಜನರಿಗೆ ಇನ್ನೂ ಹೋಗಿಲ್ಲ. ಅವ್ರಿಗೆ ತಿಂಗಳ ಎಂಡಲ್ಲಿ ಅಂದರೆ ಏಪ್ರಿಲ್ ತಿಂಗಳ ಎಂಡಲ್ಲಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತಿನ ಹಣನ ಬಿಡುಗಡೆ ಮಾಡ್ತೇವೆ. ಹಾಗೆ 9ನೇ ಕಂತಿನ ಹಣ ಕೂಡ ಇದೇ ತಿಂಗಳು ಏಪ್ರಿಲ್ ಎಂಡರ ಒಳಗಾಗಿ ನಿಮಗೆ ಎಲ್ಲ ಕಂತಿನ ಹಣ ಬಿಡುಗಡೆ ಮಾಡ್ತೇವೆ. ಹಾಗೆ 9ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ, ಅವ್ರಿಗೂ ಕೂಡ ಇದೇ ತಿಂಗಳ ಎಂಡಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣ ಕೂಡ ಜಮಾ ಮಾಡ್ತಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಇನ್ನುಳಿದ ಕೆಲವೊಂದಿಷ್ಟು ಫಲಾನುಭವಿಗಳು, ಸರ್ ನಮಗೆ ಈಗ 5ನೇ ಕಂತಿನ ಹಣ ಬಂದಿದೆ, ಹಾಗೂ 6ನೇದು 7ನೇದು 8ನೇದು 9ನೇದು ಯಾವುದೂ ಬಂದಿಲ್ಲ, ನಾವೇನು ಮಾಡ್ಬೇಕಂತ ತುಂಬ ಜನರು ಕೇಳ್ತಾ ಇದ್ದಾರೆ. ಸರ್ ನಮಗೆ ಏನು ಅರ್ಜಿ ರಿಜೆಕ್ಟ್ ಆಗಿದೆಯಲ್ಲ ಹೇಗಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದ್ದು ಹೋಗಿ ನೀವು ರಿಜೆಕ್ಟ್ ಆಗಿದೆ ಅಥವಾ ಇಲ್ಲ ಅಂತ ಹೋಗಿ ನೀವು ಎಲ್ಲಿ ಅರ್ಜಿ ಸಲ್ಲಿಸಿರ್ತಿರಲ್ಲ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಒಮ್ಮೆ. ಅಲ್ಲಿ ನೀವು ಎಲ್ಲಿ ಗ್ರಾಮವನ್ನು ಬೆಂಗಳೂರು ಗ್ರಾಮದ ಹಿಂಗೆ ನೀವು ಎಲ್ಲಿ ಹೋಗಿ ಅರ್ಜಿ ಹಾಕಿರ್ತಿರಲ್ಲ ಅಲ್ಲಿ ಹೋಗಿ ನಿಮ್ಮ ಅದು ಏನೋ ಅರ್ಜಿ ಹಾಕಿಯೋ ಒಂದು ರೆಸಿಟಿ ID ಇರ್ತಲ್ಲ, ಅದನ್ನ ತೊಗೊಂಡು ಹೋಗಿ ಇಲ್ಲಿ ನೀವು, ಸರ್ ನಮ್ದು ಈಗ ಗೃಹಲಕ್ಷ್ಮಿ ಯೋಜನೆ 5ನೇ ಕಂತು ಹಣ ಬಂದಿದೆ, ಇನ್ನುಳಿದ ಯಾವುದೇ ಕಂತಿನ ಹಣ ಬಂದಿಲ್ಲ, ಈ ಏನಾಗಿದೆ ಅರ್ಜಿ ರಿಜೆಕ್ಟ್ ಆಗಿದೆ ಅಥವಾ ಚಾಲ್ತಿಯಲ್ಲಿದೆ ಅಂತ ಅವ್ರು ಕೊಟ್ಟರೆ ಅವರು ನಿಮಗೆ ಚೆಕ್ ಮಾಡಿ ಹೇಳ್ತಾರೆ. ಅಥವಾ ನಿಮ್ಮ ಅರ್ಜಿ ಏನಾದರೂ ಅಕಸ್ಮಾತಾಗಿ ರಿಜೆಕ್ಟ್ ಆಗಿದ್ರೆ ನೀವು ಹೊಳ್ಳಿ ಅರ್ಜಿ ಹಾಕ್ಬೋದು. ಅರ್ಜಿ ಹಾಕಿದ ತಕ್ಷಣ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ 5ನೇ ಕಂತಿನ ಹಣ ಏನು ಬಂದಿಲ್ಲ, ಇನ್ನು ಮುಂದೆ ಅದು ಅರ್ಜಿ ಸಬ್ಮಿಟ್ ಆದ ತಕ್ಷಣ ನಿಮಗೆ 6, 7, 8, 9ನೇ ಕಂತಿನ ಹಣ ಬರುವ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ. ಯಾರು ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಇನ್ನು ಸರ್ ನಮಗೆ 7ನೇ ಕಂತಿನ ಹಣ ಬಂದಿದೆ, 8ನೇ ಕಂತಿನ ಹಣ ಬಂದಿಲ್ಲ, ನಾವೇನು ಮಾಡ್ಬೇಕಂತ ತುಂಬ ಜನ ಕೇಳ್ತಾ ಇದ್ದಾರೆ. ಯಾರು ಕೂಡ ಟೆನ್ಷನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅಥವಾ ಸರ್ವರ್ ಇಶ್ಯೂಸ್ ಇರುತ್ತೆ, ಆದ ಕಾರಣ ನಿಮಗೆ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ ಬಂದಿಲ್ಲ. ಇನ್ನು ಏನು 9ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರಲ್ಲ, ಇನ್ನು ನಿಮಗೆ ಇದೇ ಏಪ್ರಿಲ್ ಎಂಡರ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ ಹಾಗೂ 9ನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ. ಯಾರು ಕೂಡ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ಈಗ ಅದು ಅರ್ಥ ಆಯ್ತಲ್ಲ ಸ್ನೇಹಿತರೆ, 9ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಥವಾ ಇಲ್ಲ ಅಂತ. ಈಗಾಗ ಕೆಲವೊಂದಿಷ್ಟು ಜನರಿಗೆ ಹೋಗಿದೆ, ಆದರೆ ಏನು ಇವತ್ತು ಮಂಗಳವಾರ ಅಲ್ವಾ, ಇನ್ನು ನಿಮಗೆ ಇಂದು ಅಥವಾ ನಾಳೆ ತುಂಬ ಜನರಿಗೆ ಬರುವ ಸಾಧ್ಯತೆ ಸ್ಪೀಡಪ್ ಆಗಿದೆ ಅಂತ ಶ್ರೀಯುತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಒಂದು ದಿನಕ್ಕೆ ಎಲ್ಲ ಅಂದರೂ 5ರಿಂದ 10 ಲಕ್ಷ ಫಲಾನುಭವಿಗಳಿಗೆ ಒಂದು ದಿನಕ್ಕೆ ನಾವು ಬಿಡುಗಡೆ ಹಣನ ಅವ್ರ ಅಕೌಂಟ್ಗೆ ಹಾಕ್ತೀವಿ ಅಂತ ಶ್ರೀಯುತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಇನ್ನು ಯಾರು ಕೂಡ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ಇನ್ನು 2-3 ದಿನಗಳೊಳಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ 9ನೇ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದು, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.